ನೀವು ಸೀರಿಯಸ್ ಆಗಿ ಪ್ರಯತ್ನ ಮಾಡಿಲ್ಲ ಅಷ್ಟೇ. ಹಾಗಾದ್ರೆ ನಾನು ಏನ್ ಮಾಡ್ಲಿ ಅದಕ್ಕೆ? ಅವಳು ಬರಲ್ಲ ಅಂದ್ರೆ ಅವಳು ಕೈಕಾಲು ಕಟ್ಟಿ ಎತ್ಕೊಂಡು ಹೋಗಕ್ಕಾಗತ್ತಾ? ಕರ್ಣ, ಎಮೋಷನಲ್ ಆಗ್ಬೇಡ. ಬಿ ಪ್ರಾಕ್ಟಿಕಲ್. ಎಲ್ರಿಗೂ ಗೊತ್ತಿರೋದೇ ತಾನೆ. ನೀನೇ ಈ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಮನೆಯವರಾಗಿ ನಾವು ನೋಡ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತಾ ಹೇಳು? ಹಾಗಲ್ಲ ಅರ್ಜುನ್. ನೋಡ್ ಕರ್ಣ, ಅವಳು ಆರೋಗ್ಯವಾಗಿರ್ಬೇಕು. ನೀನು ಅವಳು 4 ಜನರ ತರ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋದೇ ನಮ್ಮ ಆಸೆ ಕಣೋ. ನನ್ನ ಹೆಂಡತಿ ಮನ್ಸಿಗೆ ಎಲ್ಲಿ ನೋವಾಗುತ್ತೋ, ಅವಳಿಷ್ಟಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಅವಳು ಏನ್ ತಿಳ್ಕೊಳ್ತಾಳು ಅಂತ ನೀನು ಹೆದರ್ಕೊಂಡು ಹೋದ್ರೆ ನೋಡು, ನಿನ್ಗಿಷ್ಟ ಬಂದಂಗ್ ಮಾಡು. ಯಾಕೆ ಭಾವ, ನಿಮ್ಗೆ ಪ್ರಿಯಾ ಮುಂಚಿನ ಥರ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಅವಳನ್ನ ನೀವಿಷ್ಟೇನ ಪ್ರೀತಿಸೋದು? ಅಲ್ಲ ಭಾವ, ಈ ಸಮಯದಲ್ಲಿ ಅಲ್ವಾ ನೀವು ಅವಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು. ಇವಳಿಗೇನೋ ಯಾರಿಗೂ ಬರ್ದಿರೋ ಸಮಸ್ಯೆ ಏನೂ ಬಂದಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರು ನೀವ್ ಯಾಕೆ ಧೈರ್ಯ ಮಾಡ್ತಿಲ್ಲ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೇವಂತಿ, ಕರ್ಣ ಹೇಳ್ತಿದಂತಾನೆ ಅವಳಿದು ಗೊತ್ತಿಲ್ಲ ಅಂತ. ಅಲ್ಲ ಚಿಕ್ಕಿ, ಇಂಥ ವಿಷಯದಲ್ಲಿ ಒಪ್ಪಿಗೆಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನಾದ್ರೂ ಒಂದು ಸುಳ್ಳು ಹೇಳಿ ಅವಳನ್ನ ಇಲ್ಲಿಂದ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಮಗೆ ಪ್ರಿಯಾ ಹುಷಾರಾಗೋದು ಮುಖ್ಯ. ಅದೆಲ್ಲ ಆಗೋದಿಲ್ಲ. ಅವಳು ಒಪ್ಪಿಗೆ ಇಲ್ದೆ ಅವಳು ಅಡ್ಮಿಟ್ ಮಾಡೋದು ಬೇಡ. ಚಿಕ್ಕಿ, ಬೇಡ ಅಂತಂದ್ರೆ ಅವಳಿ ಜನ್ಮ ಪೂರ್ತಿ ಹೀಗೆ ಇದ್ಬಿಡ್ತಾಳಷ್ಟೇ. ಅದು ನಿಮ್ಗಿಷ್ಟನಾ? ಭಾವ, ನೀವೊಂದ್ ಕೆಲ್ಸ ಮಾಡಿ, ನಾಳೆ ಬೆಳಗ್ಗೆ ನೀವು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಅವಳ ಹತ್ರ ನಿನ್ನ ಎಲ್ಲಾದ್ರೂ ಒಂದ್ ಕಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದೀನಿ ಅಂತ ಸುಳ್ಳು ಹೇಳಿ. ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರೆ ಖಂಡಿತ ತಪ್ಪಲ್ಲ. ಹೌದು ಕಣ್ಣ, ಈ ನೆಪ್ತಲ್ಲಾದ್ರೂ ಅವಳು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕು. ಕರ್ಣ, ಸೇವಂತಿ ಹೇಳ್ದಾಗ ಮಾಡು, ತಪ್ಪಿಲ್ಲ. ನಾನೊಬ್ಬ ಸೈಕಿಯಾಟ್ರಿಸ್ಟ್ ಕೂಡ. ಹಾಗಾದ್ರೆ ಮಮ್ಮಿ ಕೆಲಸ ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಅವಳ ಹತ್ರ ನಾನು ಮಾತಾಡ್ತೀನಿ. ಬೆಟರ್ ಅನ್ಸುತ್ತೆ. ನೀನ್ ಮಾತಾಡು, ನಾನು ಹೊರಡೋದಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತೀನಿ.